सद्गुरुनाथ महाराज की जय. जय गुरुदेव दत्त. ಅನುಷ್ಠಾನ ಮೂರ್ತಿಗಳು ತಪಸ್ವಿಗಳಾದ ಎಲ್ಲ ಆರಾಧ್ಯ ಗುರುಗಳಾದ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ಜಗಮೂರ್ತಿ ಮಹಾರಾಜರ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಕ್ತಿಯ ಚೈತನ್ಯ ಮೂರ್ತಿಯಾದಂತಹ ಸದಾನಂದ ಬಸವೇ ಮಹಾರಾಜರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಾರಾಜರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮೊನ್ನೆ ನಾವು ಸತ್ಸಂಗದ ಕಾರ್ಯಕ್ರಮದಾಗ ನಿಮ್ಗೆ ಗೊತ್ತಿಲ್ಲದ ಒಂದು ಚಮತ್ಕಾರ ನಡೆದು ಬಸವೇ ಮಹಾರಾಜರು ಅವರ ತಪಶಕ್ತಿ ಹೆಂಗೈತೆ ಅನ್ನುವಂಥದ್ದನ್ನ ನಾವು ಅದನ್ನು ಕಣ್ಣಾಡಿ ನೋಡಿದ್ವಿ. ನಾವು ಮಾತನಾಡುತ್ತಿರ್ತಕ್ಕಂಥ ಸಂದರ್ಭದೊಳಗೆ ಅಪ್ಪಾಜಿಗಳು ಹೂವನ್ನು ಚೆಲ್ಲಿದ್ರು, ಫಲಕ್ಕೆ ಹೂ ಚೆಲ್ಲಿದ್ರೆ ಎಂಥ ಶಕ್ತಿ ನೋಡ್ರಿ, ಆಶೀರ್ವಾದ. ಅವರು ಸತ್ಸಂಗದ ಮೂಲಕ ಏನ್ ಬಯಸ್ತಾರಪ್ಪ ಅಂತಂದ್ರೆ ಲೋಕ ಕಲ್ಯಾಣ ಆಗ್ಬೇಕಂತಂದ ಬಯಸ್ತಾರ. ಈ ಲೋಕ ಕಲ್ಯಾಣಕ್ಕೋಸ್ಕರ ಅವ್ರು ಎಷ್ಟು ಶ್ರಮ ವಹಿಸಿದ್ರು, ಎಷ್ಟು ತಪಸ್ಸು ಮಾಡಿದ್ರು ಅನ್ನುವಂಥದ್ದ ಅವತ್ತಿನ ಕಾರ್ಯಕ್ರಮ ಏನಪ್ಪ ಅಂದ್ರೆ ಇವತ್ತು ಏನ್ ನೀವು ಕಾರ್ಯಕ್ರಮಗಳು ನಡೆಸ್ಕೊತ ಬಿಟ್ಟಲ್ಲ ಇದ ಒಂದು ಶಕ್ತಿಯಿಂದ ಐತೆ ಅನ್ನುವಂಥ ಮಾತನ್ನ ನಾನು ಇವತ್ತು ಬಹಳ ಅಭಿಮಾನದಿಂದ ಹೇಳ್ತೀನಿ. ಅವರೆಲ್ಲ ಇವತ್ತು ನಿಮ್ಮೆಲ್ಲರ ಮನಸ್ಸಿನಾಗ ಭಕ್ತ ಈ ಸತ್ಸಂಗವನ್ನು ಇನ್ನಷ್ಟು ಬೆಳೆಸಬೇಕು ಅನ್ನುವಂಥದ್ದನ್ನ ಅವರು ಮಹಾರಾಜರಲ್ಲ, ಅವರು ಪರಮಾತ್ಮನ ಸ್ವರೂಪರು ಅನ್ನುವಂಥದ್ದನ್ನ ಈ ಸಂದರ್ಭದಾಗ ನಾನು ಬಹಳ ಭಕ್ತಿ ಭಾವದಿಂದ ಹೇಳ್ತೀನಿ. ಯಾಕಂದ್ರೆ ಹೂವನ್ನ ನಮ್ಮ ಕಡೆ ಬಿಡಿಯೋದ ಆ ಬಲಕ್ಕೆ ಹೂವು ಚೆಲ್ಲಾರ. ಇವತ್ತು ನಮ್ಮ ಬದುಕಿನೊಳಗೆ ಎರಡು ಬಹಳ ಮುಖ್ಯವನ್ನು ಹೇಳ್ಯಾರ ಎಲ್ಲಾ ಮಹಾರಾಜರು ಸದ್ಗುರುಗಳು. ಯಾವುದನ್ನು ಹೇಳ್ಯಾರಪ್ಪ ಅಂತಂದ್ರೆ ಸಹವಾಸ ಮತ್ತು ಸತ್ಸಂಗ. ಈ ವಿಷಯದ ಮೇಲೆ ಬಹಳ ಚರ್ಚೆ ಮಾಡ್ಯಾರು, ಬಹಳ ಪ್ರಸ್ತಾವನೆ ಮಾಡ್ಯಾರು, ಬಹಳ ಹೇಳ್ಯಾರ. ಸಹವಾಸ ಬಹಳ ಮಹತ್ವದ್ದು ಬರ್ತದೆ. ಯಾವ ರೀತಿ ನಾವು ಸಹವಾಸವನ್ನು ಮಾಡ್ತೀವಿ ಆ ರೀತಿ ನಮ್ಮ ಬದುಕ ನಡೀತಾನ ಹೋಗ್ತದೆ. ಬಾಲ್ಯದಲ್ಲಿ ನೀವು ಯಾರ ಜೊತೆ ಒಡನಾಟವನ್ನ ಉಳಿಸ್ಕೊಂಡು ಹೋಗಿರ್ತೀರಿ, ಅವರ ಹಾವಭಾವಗಳು ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ ಅವು ನಮ್ಮನ್ನ ಸೇರ್ಕೋತಾರ. ಇವತ್ತ ನೀವೆಲ್ಲ ಬಸವೇ ಮಹಾರಾಜರ ಒಡನಾಟಗಳನ್ನು ನೀವು ಒಳಗೊಂಡಿದ್ರಿಂದ ಇವತ್ತ ಸತ್ಸಂಗದಾಗ ಅವ್ರ ಗುರುಗಳೆಲ್ಲ ನಿಮ್ಮ ಹೃದಯದೊಳಗೆ ತುಂಬ್ಯಾರ. ಪರಮಾತ್ಮ ಸ್ವರೂಪರು ಇವತ್ತ ಕಾಣುವಂತ ಸ್ಥಿತಿ ಬಸವೇ ಮಹಾರಾಜರ ನಮಗೆ ಆಶೀರ್ವಾದ ಮಾಡ್ಯಾರ. ಸಹವಾಸ ಅನ್ನುವಂಥದ್ದು ಬಹಳ ಮುಖ್ಯ ಐತಿ. ಅದಕ್ಕೆ ಮಹಾರಾಜರು ಹೇಳ್ಯಾರ ಸಹವಾಸ ದೋಷ ಅನ್ನುವಂಥದ್ದು ಹೆಂಗೈತಪ್ಪ ಅಂತಂದ್ರ ಇಡೀ ಜೀವನದ ಗತಿಯನ್ನ ಬದಲಿಸ್ತೈತಿ. ಈ ಒಂದು ಸಹವಾಸ ಈ ರೀತಿ ಸಹವಾಸವನ್ನು ಮಾಡುವುದರಿಂದ ನಮ್ಮ ಬದುಕು ಪುಣ್ಯದ ಫಲ ಹೆಚ್ಚಾಕೈತಪ್ಪ ಅಂತಂದ್ರ ಸಹವಾಸ ದೋಷದಿಂದ ನಮ್ಮ ಬದುಕು ಏನಪ್ಪಾ ಅಂದ್ರೆ ನಾಶ ಆಗಿದೆ. ಇವತ್ತೆಲ್ಲ ನೀವೆಲ್ಲ ನೋಡಾಕತ್ತೀವಿ. ಇವತ್ತೆಲ್ಲ ಸಣ್ಣ ಸಣ್ಣ ಮಕ್ಕಳುಗಳು ಯಾವ ರೀತಿ ಇವತ್ತು ಜೀವನದವನ್ನ ಹಾಳು ಮಾಡ್ಬೇಕಾಗ್ತಾರ ಅನ್ನುವಂಥದ್ದನ್ನ ನಾವು ನೋಡಾಕತ್ತೀವಿ. ಇವತ್ತು ಬಹಳ ನಾವೆಲ್ಲ ಏನಪ್ಪಾ ತಂದೆ ತಾಯಿಗಳು ಈ ಒಂದು ಸತ್ಸಂಗ ಇವತ್ತು ನೀವೆಲ್ಲ ಕಾರ್ಯಕ್ರಮವನ್ನು ನಾವು ಮಾಡಾಕ್ತೀವಿ. ಈ ಸತ್ಸಂಗದಿಂದ ಒಂದು ಸಮಾಜಕ್ಕೆ ಮೆಸೇಜ್ ಹೋಗ್ಬೇಕು, ಒಂದು ಬದಲಾವಣೆಯ ಮೆಸೇಜ್ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಒಂದು ಸದ್ಗುರುಗಳು ನಿಮ್ಮೆಲ್ಲ ಹೃದಯದ ಮೂಲಕ ಹೋಗ್ಬೇಕ. ಬದಲಾವಣೆಯ ಕ್ರಾಂತಿ ಬರಬೇಕು. ಸಣ್ಣ ಮಕ್ಕಳಲ್ಲಿ, ಅಪ್ರಾಪ್ತ ವಯಸ್ಸಿಗರಲ್ಲಿ, ತರುಣಿಯರಲ್ಲಿ ಏನಾಗೈತಪ್ಪ ಅಂತಂದ್ರ ಸಹವಾಸ ದೋಷದಿಂದ ಹೀನಾಯ ಪರಿಸ್ಥಿತಿ ಇವತ್ತು ಅವರ ಬದುಕನ್ನು ಅನುಭವಿಸುವಂತ ಸ್ಥಿತಿ ಬಂದತಿ. ಅದಕ್ಕೆ ಇವತ್ತ ಬಹಳ ಮಹತ್ವದ ಏನಪ್ಪಾ ಅಂತಂದ್ರೆ ಸಹವಾಸ ಎಷ್ಟು ಮುಖ್ಯ ಐತಪ್ಪ ಅಂತಂದ್ರೆ ಸತ್ಸಂಗನು ಅಷ್ಟ ಮುಖ್ಯ ಐತೆ ಅನ್ನುವಂಥದ್ದನ್ನ ಸದ್ಗುರುಗಳು ಹೇಳ್ಯಾರ. ಸತ್ಸಂಗದಾಗ ಎಂಥ ಶಕ್ತಿ ಐತಪ್ಪ ಅಂತಂದ್ರೆ ಯಾವುದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದು ಸತ್ಸಂಗ ಮಾಡ್ತದೆ. ಸತ್ಸಂಗದಾಗ ಪಾಲ್ಗೊಳ್ಳೋದ್ರಿಂದ ಸತ್ಸಂಗದಿಂದ ಯಾವುದು ಸಾಧ್ಯ ಆಗುದಿಲ್ಲ ಅದು ಸತ್ಸಂಗದಿಂದ ಆಕೈತಿ ಅನ್ನುವಂಥದ್ದನ್ನ ಹೇಳ್ಯಾರ. ಸತ್ಸಂಗದಾಗ ಅಷ್ಟು ಶಕ್ತಿ ಐತಿ. ಸತ್ಸಂಗದಲ್ಲಿ ನಾವು ಮೈ ಮರಿಬೇಕು, ಭಜನೆ ಮಾಡಬೇಕು, ಪರಮಾತ್ಮನನ್ನ ಕಾಣಬೇಕು ಅಂತನ್ನುವಂಥದ್ದನ್ನ ಹೇಳ್ಯಾರ. ನಾವು ನಿಮ್ಗೆಲ್ಲ ಇವತ್ತ ಸತ್ಸಂಗದಾಗ ಪಾಲ್ಗೊಂಡಿವಿ. ಯಾಕಂತಂದ್ರ ಒಂದು ಸತ್ಸಂಗದಾಗ ಒಂದು ಕಥೆ ಹೇಳ್ಬೇಕಂದ್ರೆ ಒಬ್ಬ ಯೋಗಿ ಸ್ನಾನ ಮಾಡ್ತಿದ್ದ. ಸತ್ಸಂಗ ಏನ್ ಕಲಿಸ್ತದ ಅಂತಂದ್ರೆ ಒಬ್ಬ ಯೋಗಿ ಸ್ನಾನ ಮಾಡ್ತಿದ್ದ. ಅಲ್ಲಿ ಚೋಳ ಏನಾಗಿತ್ತಪ್ಪ ಅಂತಂದ್ರೆ ಮುನಿಗೆ ತನ್ನ ಜೀವವನ್ನು ಕಳ್ಕೊಳಕ್ತಿತ್ತು. ಅವರು ಯೋಗಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ತೆಗೆದ ಏನಂತ ಹೊರಗೆ ಹಾಕತ್ತಾರೆ. ಅದು ಚೋಳ ಮತ್ತೆ ಅವ್ರನ್ನ ಕೇಳಿತಿತ್ತು, ಮತ್ತೆ ಅಲ್ಲೇ ಬೀಳ್ತಾರೆ.
ಮತ್ತವರು ಯೋಗಿಗಳು ಏನ್ ಮಾಡ್ತಿದ್ರು, ಮತ್ತ ಅದನ್ನ ತೆಗೆದು ಮತ್ತೆ ಹೊರಗಿಡ್ತಿದ್ರು, ಮತ್ತ ಅದ ಚೋಳಿ ಮಾಡ್ತಿರ್ಪ ಅಂತಂದ್ರ ಅವ್ರ ಕೈತಿತ್ತು, ಮತ್ತೆ ಅಲ್ಲೇ ಬೆಳೆದು ಹಿಂಗ 2-3 ಬರೆ ಆತ್ರಿ ಹೊರಗೆ ನಿಂತಾವ ನೋಡ್ರಿ ಯೋಗಿಗಳ. ಹಿಂಗಂತ ಬುದಿಗಿಡಿದ್ರಿ ಅಂತಂದ್ರ ನೋಡ್ರಿ, ಯಾರ್ಯಾವ ದೃಷ್ಟಿ ಒಳಗ ಯಾರ್ಯಾರು ನಾವು ಹೆಂಗೆ ಕಾಣ್ತೀವಿ ಗೊತ್ತಿಲ್ಲ, ಆದ್ರ ಆ ಹೊರಗೆ ನಿಂತಂತ ವ್ಯಕ್ತಿಗೆ ಆ ಯೋಗಿಗಳು ಹೆಂಗ್ ಕಾಣಿರಪ್ಪ ಅಂತಂದ್ರೆ ಎಂತ ಮೂರ್ಖದ ನೀವು ಆ ಕಡಿಯಾಗತೈತಿ ಅದ್ರ ಪರಿ ಇಲ್ಲ, ಹಂಗ ಮಾತದನ್ನ ನೀವು ಹೊರಗೆ ಎತ್ತೈತಿ ಇಡಾಕತ್ತೀರಿ ಅಂತಂದ್ರೆ ಅವಾಗ ಯೋಗಿಗಳು ಹೇಳು, ಕಡಿಯುವುದು ಅದರ ಧರ್ಮ, ಕಡಿಯುವುದು ಅದರ ಧರ್ಮ, ಯೋಗಿಯಾಗಿ ಸದ್ಗುರುವಾಗಿ ನನ್ನ ಗುರು ನನ್ನ ಆಶೀರ್ವಾದ ಮಾಡ್ಯಾನ, ನನ್ನ ರಕ್ಷಣೆ ಮಾಡುವುದು ನನ್ನ ಧರ್ಮ ಅಂತನ್ನುವಂಥದ್ದನ್ನ ಹೇಳ್ಯಾರ. ಈ ಸತ್ಸಂಗದಾಗ ನಮ್ದು ಏನಪ್ಪಾ ಅಂತಂದ್ರೆ ಲೋಕ ಕಲ್ಯಾಣ ಮಾಡುವುದು. ಇವತ್ತ ಸಮಾಜದಲ್ಲಿ ಏನಪ್ಪಾ ಅಂತಂದ್ರ ಯುವಕರನ್ನ ಏನಪ್ಪಾ ಅಂತಂದ್ರೆ ಸನ್ಮಾರ್ಗದಾಗ ಸತ್ಸಂಗದಾಗ ಬರುವಂಗ ಮಾಡುದು, ಅವರ ಸದ್ಗುಣಗಳು ಸದ್ವಿಚಾರಗಳು ಬರುವಂಗ ನಾವು ಮಾಡಿದಾಗ ಏನಪ್ಪಾ ಅಂತಂದ್ರೆ ನಮ್ಮ ಬದುಕ ಪಾವನ ಆಕೈತಿ. ಹೆಚ್ಚೆಚ್ಚು ಯುವಕರು ಏನಪ್ಪಾ ಪಾಲ್ಗೊಳ್ಳುವಂತ ಸಂದರ್ಭಗಳು ಆದಷ್ಟು ನಮ್ಮ ಮನೆಯೊಳಗೆ ನಾವು ಸೇರಿಸ್ಕೊಂಡಿವಪ್ಪ ಅಂತಂದ್ರ ಒಂದು ಹೊಸ ರಾಮರಾಜ್ಯ ಸಾಧ್ಯ ಆಕೈತಿ ಅನ್ನೋ ಮಾತನ್ನು ಹೇಳಿ ನಾನು